ನಮಸ್ಕಾರ ಸರ್. ನಿಮ್ಮಸ್ತ ಸ್ವಲ್ಪ ಮಾತಾಡ್ಬೋದಿತ್ತಾ? ನಾವು ಅಂತರಂಗ ಜೀವಿ ಚಾನೆಲ್ ಇಂದ ಆ, ವೀಕ್ಷಕರಿಗೆ ಅವರು ಕಾರ್ಮಿಕರ ಕಷ್ಟವನ್ನು ಮತ್ತೆ ಅವರ ಅನುಭವನ ತಿಳಿಸ್ಕೊಡ್ಬೇಕಂತಿದ್ದೀವಿ. ತಮ್ಮ ಪರಿಚಯ? ನೇಷನ್ ಬುದ್ಧಿ. ಯಾವ ಊರು ಸರ್? ಸರ್ ನಮ್ದು ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ಕಾಮನಹಳ್ಳಿ ಗ್ರಾಮ. ಡೈಲಿ ಎಷ್ಟು ಗಂಟೆ ಕೆಲಸ ಮಾಡ್ತೀರಾ ಸರ್? ಟೈಮಿಂಗ್ ಏನ್ ಹೇಳಕ್ಕಾಗಲ್ಲ. ಒಟ್ನಲ್ಲಿ ಆ, ಒಂದ್ 12 ಅವರ್ ಆಗುತ್ತೆ. ಬೆಳಿಗ್ಗೆ ಎಷ್ಟು ಗಂಟೆ ಶುರು ಮಾಡ್ತೀರಾ ಕೆಲಸ? ಬೆಳಿಗ್ಗೆ 4 ಗಂಟೆ 5 ಗಂಟೆಗೆ ಎದ್ರೆ ನೈಟ್ 11 12 ಗಂಟೆ ಆಗುತ್ತೆ. ಬೆಂಗಳೂರು ಟ್ರಾಫಿಕ್ ಅಲ್ಲಿ ನಿಮ್ಗೆ ಏನಾದ್ರು ಸ್ಟ್ರೆಸ್ ಅನ್ಸುತ್ತಾ ಸರ್? ಹೌದು ಸರ್, ತುಂಬಾ ಇರುತ್ತೆ. ಯಾವ ತರ? ಈಗ ಈ ರೋಡ್ ಆಗ್ಲಿ ಅಥವಾ ಪ್ಯಾಸೆಂಜರ್ ಆಗ್ಲಿ ಯಾವ ತರ ಸ್ಟ್ರೆಸ್ ನಿಮ್ಗೆ? ಸರ್, ರೋಡ್ದೊಂದ್ ಪ್ರಾಬ್ಲಮ್ ಅಂದ್ರೆ ಬ್ಯಾಸೇಜ್ ಒಂದ್ ಪ್ರಾಬ್ಲಮ್ ಇರುತ್ತೆ. ಈಗ ನಾವು ಯಾವ್ದಾರ ಒಂದು ಹಳ್ಳ ಗುಂಡಿಗೆ ಹಾಕ್ಬಿಟ್ಟು ಹಳ್ಳ ಗುಂಡಿಗೆ ಏನಿಗೆ ಹೋಗ್ಬಿಟ್ವಿ ಅಂತ ಕಸ್ಟಮರ್ ನಮಗ್ ಕೇಳ್ತಾರೆ. ನಾವ್ ಅದಕ್ಕೆ ಏನ್ ಹೇಳಿದೆ ಸರ್, ಅದು ಗೌರ್ಮೆಂಟ್ ಅವ್ರು ಹೇಳ್ಬೇಕು ಅದಕ್ಕೆಲ್ಲ ಆನ್ಸರ್. ನಾವೇನ್ ಹೇಳೋದಾಗುತ್ತೆ. ಆ ಸ್ಟ್ರೆಸ್ ಬಂದಾಗ ನೀವು ಯಾವ ತರ ಮ್ಯಾನೇಜ್ ಮಾಡ್ತೀರಾ? ಸರ್ ಅಂದ್ರೆ ಏನು ಮಾಡಕ್ಕಾಗಲ್ಲ ಸರ್. ನಮ್ಮ ಮಧ್ಯೆ ಮಿಡಲ್ ಕ್ಲಾಸ್ ಟ್ರಸ್ಟ್ ಅವೆಲ್ಲ ಅನುಭವಿಸ್ಕೊಂಡೆ ಬಂದಿರೋದು. ಅದೇನು ಮಾಡಕ್ಕಾಗಲ್ಲ ಸರ್. ಸಂಪಾದನೆ ಮಾಡ್ಲೇಬೇಕು ಮನೆ. ಕೆಲಸ ಮುಗಿಸಿ ಮನೆಗೆ ವಾಪಸ್ ಹೋದಾಗ ಎನರ್ಜಿ ಇರುತ್ತಾ ಸರ್? ಸರ್ ಏನಿಲ್ಲ ಸರ್, ಎಲ್ಲ ಇಲ್ಲೇ ಹೋಗ್ಬಿಟ್ಟಿದ್ದೆ. ಕೆಲಸ ಮುಗಿಸಿ ರಾತ್ರಿ ನಿದ್ದೆ ಸರಿಯಾಗಿ ಬರುತ್ತಾ ನಿಮ್ಗೆ? ನಿಮ್ಗೆ ಯಾವಾಗ ಲಾಸ್ಟ್ ಸರಿ ನಿದ್ದೆ ಮಾಡಿದ್ದು ಅಥವಾ ಸರಿಯಾಗಿ ರೆಸ್ಟ್ ತಗೊಂಡಿದ್ದು ಅಂತ ಅನ್ಸಿದ್ದು? ಸರ್ ಅಂದ್ರೆ ನಾವು ಊರ್ ಕಡೆ ಹೋಗ್ತೀವಲ್ಲ, ಅವಾಗ್ಲೇ ಸರ್ ನೆಮ್ಮದಿಯಿಂದ ನಿದ್ದೆ ಮಾಡೋದು ಅಂತ ಹೆಂಗರು ಅಂತ ನಿದ್ದೆ ಮಾಡೋದು. ಫ್ಯಾಮಿಲಿ ನಿಮ್ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡಿದಾರ ಸರ್? ಸರ್ ಮಾತಾಡಿ. ಈಗ ಮನೇಲಿ ಸ್ಟ್ರೆಸ್ ಆಗಿದೆ ಅಂತ ಅನ್ಕೊಳ್ಳಿ, ಈಗ ಅದನ್ನ ಆ ಪ್ರಾಬ್ಲಮ್ನ ರೋಡಲ್ಲಿ ಬಂದಾಗ ಯಾವ ತರ ಮ್ಯಾನೇಜ್ ಮಾಡ್ತೀರಾ? ಸರ್ ನಾವೀಗ ಮನೆಯಲ್ಲಿರೋ ಫ್ರೆಶ್ ರೋಡ್ ಕರಲ್ಲ, ರೋಡಲ್ಲಿ ಇರೋದ ಮನೆ ತಗೋಗಲ್ಲ, ಅದು ಅಲ್ಲದೆ ಕ್ಲಿಯರ್ ಮಾಡ್ತಾ ಹೋಗ್ಬೇಕು. ಜನಕ್ಕೆ ನಿಮ್ ಕಡೆಯಿಂದ ಏನಾದ್ರು ಹೇಳ್ಬೇಕಂತಿದ್ರೆ ಏನ್ ತಿಳಿಸ್ಕೊಡ್ತೀರಾ? ಸರ್ ಅಂದ್ರೆ ಈಗ್ಲಿನ ಹುಡುಗರುಗಳು ಡ್ರೈವರ್ ಕೆಲ್ಸಕ್ಕೆ ಬರ್ತಾರೆ, 1 ತಿಂಗಳು 2 ತಿಂಗಳು ಗಾಡಿ ಓಡಿಸ್ತಾರೆ, ಮತ್ತೆ ನಾನೇ ಹೊಸ ಗಾಡಿ ಹೇಗತ್ತೀನಿ ಅಂತಾರೆ. ಈಗ 2 ತಿಂಗಳು ಅವರು ಓಡಿಸ್ತಾರೆ ಹೊಸ ಗಾಡಿ ತಗೊಂಡು, EMI ಕಟ್ಟಕ್ಕಾಗಲ್ಲ, ಕಮಿಟ್ಮೆಂಟ್ ಇರುತ್ತೆ ಅವ್ರದ್ದೇ ಆದಂತ. ಅಂದ್ರೆ ಅವರು EMIಗೆ ಅಂತ ಗಾಡಿ EMIಗೆ ಅಂತ ಮಂತ್ಲಿ ಬಂದಿರ್ತಾರಲ್ಲ, ಅದು ಬಡ್ಡಿಗೋ ಇನ್ನೊಬ್ರು ಮತ್ತೊಬ್ರು ಈಸ್ಕೊಂಡ್ ಬಂದಿರ್ತಾರೆ. ಅದು ಅವ್ರು ಕಟ್ಟಬೇಕಾಗಿರುತ್ತೆ. ಗಾಡಿ EMI ಇರುತ್ತೆ, ಅವ್ರ ಕಮಿಟ್ಮೆಂಟ್ಗಳು ಅನ್ನೋದಿಷ್ಟು ಇರುತ್ತೆ ಸರ್. ಹಂಗಾಗಿ ನಾನು ಹೇಳೋದು ಒಂದೇ, ಬೆಂಗಳೂರಿಗೆ ಹೊಸಬ್ರು ಬನ್ನಿ, ಇನ್ನೊಬ್ರು ಡ್ರೈವಿಂಗ್ ಕಲೀರಿ, ಹೊಸ ಗಾಡಿ ಅಂತ ಮಾಡಕ್ ಹೋಗ್ಬೇಡಿ. ಡ್ರೈವರ್ ಕೆಲಸನೇ ಮಾಡಿ, ಇನ್ನೊಬ್ರು ಕೈ ಕೆಳಗಿದ್ರೆ ನಮ್ಗೆ ಏನಾಗದ. ಸಂಪಾದನೆ ಮಾಡ್ತೀವಿ ಅನ್ನೋದೊಂದು ಗೌರವ ಅನ್ನೋದು ನಮ್ಗಲ್ಲಿ ಇರುತ್ತೆ. ನಮ್ಮ ಅಪ್ಪ ಅಮ್ಮ ನಮ್ನ ಚೆನ್ನಾಗಿ ನೋಡ್ಕೊತಾರೆ. ನನ್ ಮರ ಸಂಪಾದನೆ ಮಾಡ್ತಂಕ ನಾವು ಬೆಂಗಳೂರಿಗೆ ಹೋಗಿ ಅಂತಾರೆ. ಕರೆಕ್ಟ್. ಅದು ನಮ್ಮಲ್ಲಿ ಹೇಳೋದು ಇವಾಗ್ಲಿನ ಯುವಕರು ಹುಡುಗರಿಗೆ ಊರಿಂದ ಬರೋರ್ ಗಾಲಿ ಮತ್ತೊಬ್ರು ಗಾಲಿ ಹೇಳೋದಿದೆ ಸರ್. ತುಂಬಾ ಥ್ಯಾಂಕ್ಸ್ ಅಣ್ಣ, ನಿಮ್ ಟೈಮ್ಗೆ ತುಂಬಾ ಖುಷಿ ಆಯ್ತು ಮಾತಾಡಿ.